ಸುನೀತಾ ಅನುಷ್ಕಾಗೆ ಬೈಯುತ್ತಿರುವುದನ್ನು ನೋಡಿ ಒಳಗಿಂದ ಬರುತ್ತಿದ್ದ ಸಂಜನಾ, ಏನಮ್ಮ ನಿಂದು, ಯಾವಾಗಲೂ ವಟ ವಟ ಅಂತ ಇರೋದೆ, ಮನೆಯಲ್ಲಿ ಬೈತಾನೇ ಇರ್ತೀಯ, ನಿನ್ನ ಬಾಯಾದರೂ ನಯ್ಯಲ್ವಾ ಎನ್ನುತ್ತಾ ಬಂದಳು. ಬಂದವಳೆ ಅನುಷ್ಕಾಳನ್ನು ನೋಡಿ ಓಡಿ ಬಂದು ತಬ್ಬಿಕೊಂಡು, ಏನಕ್ಕ, ಏನಾಯಿತು ಇವತ್ತು, ಹೇಗಿತ್ತು ಇಂಟರ್ವ್ಯೂ, ಎನಿ ಗುಡ್ ನ್ಯೂಸ್ ಎಂದಳು. ಈ ಮಾತು ಕೇಳಿ ಅನುಷ್ಕಾ ತನ್ನ ಅತ್ತೆ ಬೈದಿದ್ದು ಎಲ್ಲವನ್ನೂ ಮರೆತಿದ್ದಳು. ಸಂಜನಾ ಮಾತಿಗೆ ಹೌದು ಎನ್ನುತ್ತಾ ತಲೆಯಾಡಿಸಿದ ಅನುಷ್ಕಾ ಸುನೀತಾ ಕಡೆ ತೋರಿದಳು. ಸಂಜನಾ ಸುನೀತಾ ಕೈಯಲ್ಲಿ ಇದ್ದ ಅಪಾಯಿಂಟ್ಮೆಂಟ್ ಲೆಟರ್ ಕಸಿದುಕೊಂಡು ಓದಿದಳು. ಅವಳ ಖುಷಿಗೆ ಪಾರವೇ ಇರಲಿಲ್ಲ. ವಾವ್, ಏನಕ್ಕ, ಆಕರ್ಷ್ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಂಡ್ಸಮ್ ಮಾಡೆಲ್, ಅವ್ರ ಸಿಗ್ನೇಚರ್ ಇದೆ ಎಂದಳು. ಅದಕ್ಕೆ ಅನುಷ್ಕಾ, ಅಯ್ಯೋ ಸಂಜು, ಅವರೇ ಆ ಕಂಪನಿಯ CEO ಎನ್ನುತ್ತಾಳೆ. ಸುನೀತಾ ಅನುಷ್ಕಾಗೆ ಎಷ್ಟು ಕಷ್ಟ ನೀಡಿದ್ದರೂ ಅನುಷ್ಕಾ ಕೇವಲ ಸಂಜನಾ ಮತ್ತು ಅವಳ ಮಾವ ಕೇಶವನಿಗೋಸ್ಕರ ಸಹಿಸಿಕೊಳ್ಳುತ್ತಿದ್ದಳು. ಅವರಿಬ್ಬರು ಅನುಷ್ಕಾನನ್ನು ತುಂಬ ಪ್ರೀತಿಸುತ್ತಿದ್ದರು. ಅನುಷ್ಕಾಗೆ ಎಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿರುವುದು ಸಂಜನಾ ಮತ್ತು ಕೇಶವ್ಗೆ ತುಂಬ ಹೃದಯದಿಂದ ಖುಷಿ ನೀಡಿತ್ತು. ಆಕರ್ಷ್ ಎಂದರೆ ಸಂಜನಾ ಕ್ರಶ್ ಕೂಡ ಹೌದು. ಅವನು ಕೇವಲ ಸಂಜನಾಗೆ ಮಾತ್ರ ಅಲ್ಲ, ಸಾವಿರಾರು ಹುಡುಗಿಯರ ಕ್ರಶ್ ಆಗಿದ್ದನು. ಹಾಗಾಗಿ ಅವನ ಜೊತೆ ವಾರಕ್ಕೊಂದು ಹುಡುಗಿಯರ ಹೆಸರು ಓಡಾಡುತ್ತಿದ್ದವು. ಸಂಜನಾಗೆ ತನ್ನ ಅಕ್ಕನಿಗೆ ಕೆಲಸ ಸಿಕ್ಕಿದ್ದು ಫುಲ್ ಖುಷಿ ನೀಡಿತ್ತು. ಅವಳನ್ನು ನೋಡಿದ ಅನುಷ್ಕಾ ಮನೆ ಒಳಗಡೆ ಹೋಗುತ್ತಾ, ಸಂಜು, ಸಾರಿ ಕಣೆ, ನಿನ್ನ ಬೈಕ್ಗೆ ಸ್ವಲ್ಪ ಏಟಾಗಿದೆ, ಯಾವನೋ ದುರಾಂಕಾರಿ ಗುದ್ದುಬಿಟ್ಟ, ನೀನು ಯೋಚನೆ ಮಾಡಬೇಡ, ನಾನು ಮೊದಲೇ ಸಂಬಳ ಬಂದ ತಕ್ಷಣವೇ ನಿನಗೆ ಹೊಸ ಸ್ಕೂಟಿ ತಗೊಡ್ತೀನಿ ಎನ್ನುತ್ತಾ ಇಬ್ಬರು ಒಳಗಡೆ ಹೊರಟರು. ರೂಮ್ ಕಡೆ ಹೊರಟಿರುವ ಸಂಜು, ಬಿಡು ಅಕ್ಕ, ಗಾಡಿ ರಸ್ತೆಯಲ್ಲಿ ಓಡಾಡುತ್ತೆ ಅಂದಮೇಲೆ ಇವೆಲ್ಲ ಮಾಮೂಲಿ ಎನ್ನುತ್ತಾ ಇಬ್ಬರು ತಮ್ಮ ಬೆಡ್ ಮೇಲೆ ಕುಳಿತರು. ಸುನೀತಾ ಅನುಷ್ಕಾಳನ್ನು ಮೊದಮೊದಲು ಅಡುಗೆ ಮನೆಯಲ್ಲಿ ಮಲಗಲು ಹೇಳುತ್ತಿದ್ದರು. ಆದರೆ ಸಂಜನಾ ನಾನು ಕೂಡ ಅಕ್ಕನ ಜೊತೆಯಲ್ಲಿ ಮಲಗಬೇಕು ಎಂದು ಹಠ ಮಾಡಿ ತನ್ನ ರೂಮ್ಗೆ ಕರೆಸಿಕೊಂಡಿದ್ದಳು. ಸಂಜನಾಗೆ ಚಿಕ್ಕವಳಿಂದ ಸುನೀತಾಗಿಂತ ಅನುಷ್ಕಾ ಎಂದರೆ ಜಾಸ್ತಿ ಪ್ರೀತಿ. ಸುನೀತಾ ಸಂಜನಾಗೆ ಬಾಗದೆ ವಿಧಿಯೇ ಇರುತ್ತಿರಲಿಲ್ಲ. ಹಾಗಾಗಿ ಅನುಷ್ಕಾಗೆ ಸಂಜನಾ ಎಂದರೆ ಎಲ್ಲವೂ. ಅವಳು ಎಲ್ಲ ವಿಚಾರಗಳನ್ನು ಅನುಷ್ಕಾ ಶೇರ್ ಮಾಡುತ್ತಿದ್ದಿದ್ದು ಕೇವಲ ಸಂಜನಾ ಹತ್ರ ಮಾತ್ರ. ಇಬ್ಬರು ಬೆಡ್ ಮೇಲೆ ಕುಳಿತರು. ಸಂಜನಾ ತನ್ನ ಮನದಲ್ಲಿ ಆಕರ್ಷ್ನನ್ನು ನೆನೆಯುತ್ತಾ, ಅಲ್ಲ ಅಕ್ಕ, ಅವನು ಮ್ಯಾಗ್ಝಿನ್ ಅಥವಾ ಟಿವಿಲಿರ್ತಾನಲ್ಲ, ಹಾಗೆ ಇದ್ದಾನಾ ನಿಜವಾಗಿಯೂ ಎಂದಳು ಕುತೂಹಲದಿಂದ. ಅದಕ್ಕಿಂತಲೂ ಹ್ಯಾಂಡ್ಸಮ್, ಆದರೆ ಟಿವಿಯಲ್ಲಿ ಹೇಳುವಂತೆ ಹುಡುಗಿಯರು ಎಂದರೆ ಫ್ಲರ್ಟ್ ಮಾಡೋ ವ್ಯಕ್ತಿ ಅಲ್ಲ ಅನಿಸುತ್ತೆ ನೋಡಿದ್ರೆ ಎಂದಳು. ಒಂದೇ ವಾಕ್ಯದಲ್ಲಿ ಅವನ ಪೂರ್ಣ ವಿವರ ಹೇಳಿದಂತೆ. ಅಕ್ಕ, ಅವನನ್ನು ನೀನು ನೇರವಾಗಿ ಮೀಟ್ ಮಾಡಿದ್ಯಾ ಎಂದಳು ಸಂಜನಾ. ಹೌದು ಸಂಜು, ಅವರೇ ನನ್ನ ಇಂಟರ್ವ್ಯೂ ತಗೊಂಡಿದ್ದು, ಅವರನ್ನ ಇದ್ದರಂತೆ, ಬಟ್ ಅವರು ಇವಾಗ ಇಲ್ಲ, ಯಾವುದೋ ಔಟ್ ಆಫ್ ಸ್ಟೇಟ್ ಹೋಗಿದ್ದಾರೆ, ಹಾಗಾಗಿ ಇವರು ಇಂಟರ್ವ್ಯೂ ಮಾಡಿದ್ರು. ದಡ್ಡಿ ಕಣೆ ನೀನು, ಅವರ ಜೊತೆ ಒಂದು ಸೆಲ್ಫಿ ತಗೊಬರ್ಬೇಕು ತಾನೇ, ನಾನು ಎಲ್ಲರಿಗೂ ತೋರಿಸ್ತಿದ್ದೆ, ನಮ್ಮಕ್ಕ ಆಕಾಶ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ಎನ್ನಲು ನಗುತ್ತಾ, ಅಯ್ಯೋ ಸಂಜು, ಮಂಡೆಯಿಂದ ನಾನು ಅವರ ಜೊತೆನೇ ಕೆಲಸ ಮಾಡೋದು, ಯೋಚನೆ ಮಾಡಬೇಡ, ಸ್ವಲ್ಪ ದಿನ ಆದಮೇಲೆ ನಿನ್ನನ್ನೇ ಅವರ ಜೊತೆ ಫೋಟೋ ತೆಗೆಸಲು ಕರೆದುಕೊಂಡು ಹೋಗ್ತೀನಿ ಎಂದಳು. ಸಂಜನಾ ತನ್ನ ಮನಸ್ಸಿನಲ್ಲಿಯೇ ತನ್ನ ಮತ್ತು ಆಕರ್ಷ್ ಫೋಟೋ ಇಮೇಜ್ ಮಾಡಿಕೊಳ್ಳುತ್ತಿದ್ದಳು. ಅನುಷ್ಕಾಳನ್ನು ಮತ್ತೆ ನೆನೆಯುತ್ತಾ, ನಿಜ ಅಕ್ಕ, ನನಗೆ ಅವರ ಜೊತೆ ಫೋಟೋ ತೆಗೆಸ್ಕೊಡ್ತೀಯಾ ಎಂದಳು. ಅನುಷ್ಕಾ, ಪ್ರಾಮಿಸ್ ಸಂಜು, ನಿನಗೆ ಅವರ ಜೊತೆ ಫೋಟೋ ತೆಗೆಸಿಕೊಡೋದು ನನ್ನ ಜವಾಬ್ದಾರಿ ಎಂದಳು. ಸಂಜನಾ ಅವಳನ್ನು ತಬ್ಬಿಕೊಂಡು ಮುತ್ತಿಡುತ್ತಾ, ಯು ಆರ್ ದ ಬೆಸ್ಟ್ ಸಿಸ್ಟರ್ ಎಂದಳು ಅನುಷ್ಕಾಗೆ. ಅಂತೂ ಮಂಡೇ ಆಫೀಸ್ ಕಡೆಗೆ ಹೊರಟಳು ಅನುಷ್ಕಾ. ಮೊದಲ ದಿನ ಸುಂದರವಾಗಿತ್ತು. ಆಕರ್ಷ್ ತನ್ನ ಅಣ್ಣ ತನಗೆ ವಹಿಸಿದ್ದ ಇಂಡಿಯನ್ ಟ್ರೆಡಿಷನಲ್ ಫೆಸ್ಟ್ ಬೇಕಿರುವ ಜ್ಯುವೆಲರಿ ಮತ್ತು ಕಾಸ್ಟ್ಯೂಮ್ ಡಿಸೈನ್ಗಳನ್ನು ಮಾಡಲು 2 ಮಾಡೆಲ್ಗಳನ್ನು ಕೊಟ್ಟಿದ್ದ. ಅನುಷ್ಕಾ ತನ್ನ ಎಲ್ಲ ಎಫರ್ಟ್ ಹಾಕಿ ಯೂನಿಕ್ ಡಿಸೈನ್ ರೆಡಿ ಮಾಡಿದ್ದಳು. 3 ದಿನಗಳು ಕಳೆದ ಮೇಲೆ ತನ್ನ ಡಿಸೈನ್ ಸಬ್ಮಿಟ್ ಮಾಡಿದ್ದಳು. ಆಕರ್ಷ್ ಅವಳ ಡಿಸೈನ್ ನೋಡಿ ನಿಜವಾಗಿಯೂ ಇಂಪ್ರೆಸ್ ಆಗಿದ್ದ. ಅವನಿಗೂ ಗೊತ್ತಿತ್ತು, ತನ್ನ ಈ ಕೆಲಸ ಮುಗಿಯದಿದ್ದರೆ ಅಣ್ಣ ತನ್ನ ಮುಂಬೈ ಮೀಟಿಂಗ್ನಿಂದ ಮುಗಿದು ಬಂದು ತನ್ನನ್ನು ಕೊಂದೇ ಬಿಡುತ್ತಾನೆ. ಅದಕ್ಕೂ ಮಿಗಿಲಾಗಿ ಆಕರ್ಷ್ನನ್ನು ಆ್ಯಂಟಿಕ್ ಡಿಸೈನ್ ಡಿಪಾರ್ಟ್ಮೆಂಟ್ಗೆ ಹಾಕುತ್ತಿದ್ದ. ಇವನಿಗೆ ಈ ಕೆಲಸದಲ್ಲೆಲ್ಲ ಆಸಕ್ತಿ ಕಡಿಮೆ ಇತ್ತು. ಆಕರ್ಷ್ ಮೋಜು ಮಸ್ತಿಯ ಹುಡುಗ. ತನ್ನ ಎಲ್ಲ ಸಮಯವನ್ನು ಕೆಲಸಕ್ಕೆ ಮೀಸಲಿಡಲು ಅವನು ರೆಡಿ ಇರಲಿಲ್ಲ. ಹಾಗಾಗಿ ಆಕರ್ಷ್ ಹೇಗಾದರೂ ಮಾಡಿ ಈ ಕೆಲಸ ಮುಗಿಸಬೇಕಿತ್ತು. ಅದಕ್ಕೆ ಅವನಿಗೆ ಅನುಷ್ಕಾ ಹೆಲ್ಪ್ ತಗೊಳ್ಳೋದು ಸರಿ ಅನ್ನಿಸಿತ್ತು.
ಹಾಗಾಗಿ ಅವಳನ್ನು ತನ್ನ ಡಿಪಾರ್ಟ್ಮೆಂಟ್ಗೆ ಹಾಕಿಕೊಂಡಿದ್ದ. ಹೀಗೆ 1 ವಾರ ತನ್ನ ಕೆಲಸ ಅವಳಿಗೆ ಮನಸಾರೆ ಇಷ್ಟ ಆಗಿತ್ತು. ದಿನಾಲೂ ತನ್ನ ಕೆಲಸ ಮುಗಿಸಿ ಮನೆಯಲ್ಲಿ ಕುಳಿತು ಸಂಜನಾ ಜೊತೆ ಆಕರ್ಷ್ ಜೊತೆಗೆ ನಡೆದ ವಿಚಾರಗಳನ್ನು ಹೇಳುತ್ತಿದ್ದಳು. ಸಂಜನಾಗೆ ಅವಳ ಮಾತು ಕೇಳುವುದೇ ಖುಷಿ ವಿಚಾರ. ಆಕರ್ಷ್ ಅನುಷ್ಕಾ ಡಿಸೈನ್ ನೋಡಿ, ವಾವ್ ಅನುಷ್ಕಾ, ನೀನು ಮಾತ್ರ ಜೀನಿಯಸ್, ನಿನ್ನ ಈ ಡಿಸೈನ್ ನೋಡಿದರೆ ನಿಜ ನನ್ನ ಅಣ್ಣ ಇಂಪ್ರೆಸ್ ಆಗುತ್ತಾನೆ ಎಂದಿದ್ದ. ಅನುಷ್ಕಾ ಏನೂ ಮಾತನಾಡದೆ ಮುಗುಳ್ನಕ್ಕಿದ್ದಳು. ಅವಳಿಗೆ ಈ 1 ವಾರ ಗೊತ್ತಾಗಿದ್ದ ವಿಚಾರ ಎಂದರೆ ಆಕರ್ಷ್ ಮತ್ತು ಅವನ ಅಣ್ಣ ರಾಘವ್ ಮಧ್ಯೆ ವಿಪರೀತ ಡಿಫರೆಂಟ್ ಇದೆ. ಇಬ್ಬರಿಗೂ ವಿರುದ್ಧ ಸ್ವಭಾವ. ಆಕರ್ಷ್ ಯಾವಾಗಲೂ ನಗುತ್ತಿದ್ದರೆ ರಾಘವ್ ನಗೋದೇ ಇಲ್ಲ ಮತ್ತು ಅವನೊಂದಿಗೆ ಇಡೀ ಆಫೀಸ್ ಎದುರುತ್ತದೆ. ಆದರೆ ಅವನಿಗೆ ಕೆಲಸ ಚೆನ್ನಾಗಿ ಮಾಡುವವರು ಎಂದರೆ ಇಂಪ್ರೆಸ್ ಆಗುತ್ತಾನೆ, ಅದಂತೂ ನಿಜ. ಒಬಿಡಿಯಂಟ್ ಇರೋ ಎಂಪ್ಲಾಯೀಸ್ಗಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾನೆ. ಆದರೆ ಅವನ ಎದುರು ಯಾರಾದರೂ ಸುಳ್ಳು ಅಥವಾ ತಪ್ಪು ಮಾಡಿ ಸಿಕ್ಕಿಕೊಂಡರಂತೂ ಅವನು ರಾಕ್ಷಸ ರೂಪಿಯೇ ಆಗುತ್ತಿದ್ದನು. ಹಾಗಾಗಿ ಅನುಷ್ಕಾ ಅವನ ಬಗ್ಗೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಟಿರಲಿಲ್ಲ. ಸದ್ಯ ಆಕರ್ಷ್ ಜೊತೆ ಕೆಲಸ ಮಾಡುತ್ತಿರುವುದೇ ಖುಷಿ ಇತ್ತು ಅವಳಿಗೆ. ಅವಳು ತನ್ನ ರಾಘವ್ ಜೊತೆ ಕೆಲಸ ಮಾಡಬೇಕೆಂಬುವ ಯೋಚನೆ ಅವಳಿಗೆ ಇರಲಿಲ್ಲ. ಹಾಗಾಗಿ ತನ್ನ ಕೆಲಸದಲ್ಲಿ ಹೆಚ್ಚು ಆಸಕ್ತಿದಾಯಕವಾಗಿದ್ದಳು. ಆಕರ್ಷ್ ಕೂಡ ಒಂದು ಕ್ಷಣ ಅನುಷ್ಕಾ ನೋಡಿ ಇಂಪ್ರೆಸ್ ಆಗಿದ್ದಂತೂ ಸುಳ್ಳಲ್ಲ. ಈ 1 ವಾರದಲ್ಲಿ ಆಕರ್ಷ್ ಮತ್ತು ಅನುಷ್ಕಾಳ ಬಾಂಡಿಂಗ್ ಚೆನ್ನಾಗಿ ಬೆಳೆದಿತ್ತು. ಆಕರ್ಷ್ ತನ್ನ ಎಲ್ಲ ಕೆಲಸದಲ್ಲಿಯೂ ಅನುಷ್ಕಾಳನ್ನು ಸಹಾಯಕ್ಕಾಗಿ ಹೆಲ್ಪ್ ಕೇಳಿದ್ದ. ಆದರೆ ಆಕರ್ಷ್ ಎಂದಿಗೂ ಫ್ಲರ್ಟ್ ಮಾಡೋ ರೀತಿ ಅನುಷ್ಕಾಗೆ ಅನ್ನಿಸೇ ಇರಲಿಲ್ಲ. 1 ವಾರದಲ್ಲಿ ಇಬ್ಬರಿಗೂ ಒಳ್ಳೆ ಬಾಂಡ್ ಇರೋ ಫ್ರೆಂಡ್ಶಿಪ್ ಬೆಳೆದಿತ್ತು. ಈ ಕಡೆ ಮುಂಬೈಯಿಂದ ವಾಪಸ್ಸಾಗಿದ್ದ ರಾಘವ್ ರಾಯ್ ತನ್ನ ಮನೆಗೆ ಹೋಗದೇ ಇದ್ದಿದ್ದು ನೋಡಿ ವೈಶಾಖ ರಾಯ್ ಆಕರ್ಷ್ನನ್ನು ನೋಡಿ, ಆಕರ್ಷ್ ಕಂದ, ಎಲ್ಲಿ ನಿಮ್ಮಣ್ಣ ಎಂದರು. ಅಣ್ಣ ಅವನ ಇಲ್ಲದಲ್ಲಿ ಉಳಿದಿದ್ದಾನೆ, ಕಾಲ್ ಮಾಡಿದ್ದೆ ಅಮ್ಮ ಎಂದನು ಆಕರ್ಷ್. ಅಷ್ಟರಲ್ಲಿ ಅವರಪ್ಪ ಜಗದೀಶ್ ರಾಯ್, ಅವನಿಗೆ ಯಾವ ಭೂತ ನುಗ್ಗಿದೆಯೋ ಗೊತ್ತಿಲ್ಲ, ನಾವು ಇದ್ದೀವಿ ಅನ್ನೋ ಯಾವ ನೆನಪು ಇರುವುದಿಲ್ಲ ಎಂದನು. ಅದಕ್ಕೆ ಒತ್ತು ನೀಡುವಂತೆ ಹೇಳಿದ ಅವರಮ್ಮ, ಅವನಿಗೆ ಅಪ್ಪ ಅಮ್ಮ ಯಾರೂ ಬೇಕಿಲ್ಲ, ಬರೀ ಕೆಲಸ. ಅವನಿಗೆ ಒಂದು ಮದುವೆ ಅಂತ ಮಾಡಿದರೆ ಹುಡುಗಿಯಾದರೂ ಅವನನ್ನು ದಾರಿಗೆ ತರುತ್ತಿದ್ದಳು ಎಂದರು. ಜಗದೀಶ್ ರಾಯ್ ಅವಳ ಮಾತಿಗೆ ಹ್ಞೂ ಎನ್ನುವಂತೆ ಹೇಳಿದರು. ರಾಘವ್ ಯಾವಾಗಲೂ ಒಬ್ಬನೇ ಇರಲು ಇಷ್ಟಪಡುತ್ತಿದ್ದನು. ಅದಕ್ಕಾಗಿಯೇ ತನಗಾಗಿಯೇ ತನ್ನದೇ ಒಂದು ವಿಲ್ಲಾ ಮಾಡಿಸಿಕೊಂಡಿದ್ದನು. ಅದರಲ್ಲಿಯೇ ಅವನು ಇರುತ್ತಿದ್ದನು. ತನಗಾಗಿ ಎಲ್ಲ ವ್ಯವಸ್ಥೆ ಮಾಡಿಸಿಕೊಂಡಿದ್ದನು. ಅವನಿಗೆ ಅಲ್ಲಿ ಯಾರೂ ಅವನ ಜೊತೆಯಲ್ಲಿ ಯಾರನ್ನೂ ಜೊತೆಯಲ್ಲಿ ಇರಲು ಬಿಡುತ್ತಿರಲಿಲ್ಲ. ಕೆಲವೊಮ್ಮೆ ಆಕರ್ಷ್ ಅಲ್ಲಿ ತಾನು ಇರುವುದಾಗಿ ಎಷ್ಟೋ ಸಾರಿ ಹೇಳಿದ್ದನು. ಅವನಿಗೂ ಈ ವಿಲ್ಲಾ ನೋಡಿ ಇಷ್ಟ ಆಗುತ್ತಿತ್ತು. ಆದರೆ ರಾಘವ್ ಒಂದು ದಿನಕ್ಕೂ ಅಲ್ಲಿ ಇರಲು ಬಿಡುತ್ತಿರಲಿಲ್ಲ. ಆದರೆ ರಾಘವ್ಗೆ ಆಕರ್ಷ್ ಎಂದರೆ ತುಂಬ ಪ್ರೀತಿ. ಆದರೂ ಎಂದೂ ಸಹ ಸಲುಗೆಯಿಂದ ಅವನನ್ನು ನೋಡುತ್ತಿರಲಿಲ್ಲ. ಎಷ್ಟೇ ಪ್ರೀತಿ ಮಾಡಿದರೂ ಅವನನ್ನು ತುಂಬ ಸ್ಟ್ರಿಕ್ಟ್ ಆಗಿಯೇ ಇರಿಸುತ್ತ. ಆಕರ್ಷ್ಗೆ ರಾಘವ್ ಎಂದರೆ ಹೆಚ್ಚು ರೆಸ್ಪೆಕ್ಟ್ ಆ್ಯಂಡ್ ಭಯ ಕೂಡ. ರಾಘವ್ ಬಳಿ ತುಂಬ ಸಲುಗೆಯಿಂದ ಮಾತನಾಡುವ ಧೈರ್ಯ ಇರುವುದು ಕೇವಲ ಆಕರ್ಷ್ಗೆ ಮಾತ್ರ. ಸ್ವತಃ ತನ್ನ ತಂದೆ ತಾಯಿ ಕೂಡ ರಾಘವ್ ಜೊತೆ ತುಂಬ ಸಲುಗೆಯಿಂದ ಮಾತನಾಡುತ್ತಿರಲಿಲ್ಲ. ಈಗ ಹೇಗಾಗಲಿದೆ ನಮ್ಮ ಹೀರೋ ಹೀರೋಯಿನ್ನ ಭೇಟಿ? ಮುಂದೆ ಎಲ್ಲವನ್ನೂ ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವೇದ್ ಕನ್ನಡತಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.